ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಅಂದಾಗೆ ಸ್ನೇಹಿತರೆ ಕೇಳ್ತಾ ಇದ್ರಿ, ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅಂದರೆ 1 ಇಯರ್ ಬ್ಯಾಕ್ ಮಾಡಿದಂಥ ವಿಡಿಯೋಗೆ ಒಂದಷ್ಟು ಕಮೆಂಟ್ಸ್ ಬಂದಿತ್ತು. ಆ ಕಮೆಂಟ್ಸ್ಗೆ ನಾನು ಮೊನ್ನೆ ಅಷ್ಟೇ ಒಂದಷ್ಟು ಕಮೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ಆನ್ಸರ್ ಕೂಡ ಮಾಡಿದೆ. ಆದರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವ ಥರ ಸ್ಟಿಚಿಂಗ್ ಮಾಡುವಾಗ ಬರೋವಂಥ ಪ್ರಾಬ್ಲಮ್ಸ್ಗಳಿಗೆ, ಅಂದರೆ ಥ್ರೆಡ್ ಬ್ರೇಕಿಂಗ್ ಇರ್ಬೋದು, ನೀಡಲ್ ಬ್ರೇಕ್ ಆಗೋದಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ನಾವು ಯಾವ ಥರ ಸಮಸ್ಯೆನ ಬಗೆಹರಿಸ್ಕೋಬೇಕು ಏನು ಎತ್ತ ಅಂತ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ನಾನಿವತ್ತು ಕಂಪ್ಲೀಟಾಗಿ ಯಾವುದೇ ಡೌಟ್ಸ್ ಇಲ್ಲದೆ ಕ್ಲಿಯರಾಗಿ ನಾನಿವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೋಡೋದಕ್ಕಿಂತ ಮೊದಲು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಫಸ್ಟಿಗೆ ಬಂದು ನಾನಿಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಬಂದು ತುಂಬ ಸಿಂಪಲಾಗಿ ಬಟ್ಟೆಗೆ ಸ್ಟಿಚ್ ಹಾಕ್ಕೊಂಡೆ. ಸೊ ಇನ್ನೊಂದು ಸಾರಿ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡೆ. ಸೊ ನೋಡಿ, ಬಟ್ಟೆ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿ ಬಂದಿದೆ. ಬಟ್ ವಿತ್ ಜೊತೆಗೆ ನೀವು ನೋಡಿರ್ಬೋದು ಏನಪ್ಪ ಅಂತಂದರೆ, ನಾನು ಸ್ಟಿಚ್ ಮಾಡಿದಾಗ ಬಟ್ಟೆ ತಾನಾಗೆ ಮೂವ್ ಆಗ್ತಾಯಿತ್ತು, ಎಲ್ಲೂ ಕೂಡ ಸ್ಟ್ರಕ್ ಆಗಲಿಲ್ಲ. ಮತ್ತು ಬಟ್ಟೆನ ನಾನು ಈ ಥರ ಪ್ರೆಸ್ ಮಾಡಿ ಅದನ್ನು ಮುಂದೆ ತಳ್ಳಲಿಲ್ಲ, ಅದಾಗಿದ್ದೇ ಮೂವ್ ಆಗ್ತಾ ಹೋಗ್ತು. ಸೊ ಈ ಥರದ್ದು ಕೆಲವೊಂದಷ್ಟು ಕಮೆಂಟ್ಸ್ ಬಂದಿತ್ತು ನನಗೆ, ಬಟ್ಟೆ ಮೂವ್ ಆಗ್ತಾ ಇಲ್ಲ, ನಾವು ತಳ್ಳಬೇಕು, ಸ್ಟ್ರಕ್ ಆಗುತ್ತೆ ಬಟ್ಟೆ ಅಂತ. ಸೊ ಅದನ್ನು ಮಾಡಬೇಕು ಅಂತಂದರೆ, ಆ ಥರ ಸ್ಟ್ರಕ್ ಆಗುವಂಥ ಬಟ್ಟೆಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ಇಲ್ಲೆಲ್ಲ ಡಸ್ಟ್ ಇರುತ್ತೆ, ಬಾಬಿನ್ ಕೇಸ್ ಹತ್ರ. ಈ ಡಸ್ಟ್ನ ನಾವು ರಿಮೂವ್ ಮಾಡ್ಕೋಬೇಕು. ಸೊ ನಾನು ಕಳೆದ ವಿಡಿಯೋನಲ್ಲಿ ತೋರಿಸಿದ್ದೆ, ಡಸ್ಟ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ದಾರ ಏನಾದರೂ ಸಿಕ್ಕಾಕೊಂಡಿದ್ರೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಮ್ಯಾಚ್ ಬಾಕ್ಸ್ ಮತ್ತು ದೀಪದಿಂದ ಹಚ್ಕೊಂಡು ರಿಮೂವ್ ಮಾಡ್ಕೊಳ್ಳಿ, ಲೈಟರ್ಸ್ ಆ ಥರ ನೋಡಿ ಅಂತ. ಸೊ ನಾನು ಇವತ್ತು ನಿಮಗೆ ಈ ಸ್ಕ್ರೂಸ್ ಏನಿದೆ ಇದನ್ನು ರಿಮೂವ್ ಮಾಡಿ ಹೇಗೆ ಕ್ಲೀನಾಗಿ ಅದನ್ನೆಲ್ಲ ಡಸ್ಟ್ ಎಲ್ಲ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟಿಗೆ ಅದು ಸ್ಕ್ರೂ ಏನಿದೆ ಅದನ್ನು ಕ್ಲೀನಾಗಿ ಈ ಥರ ರಿಮೂವ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ರಿವರ್ಸ್ ಆಗಿ ರಿಮೂವ್ ಮಾಡ್ಕೊಳ್ಳಿ, ಆಗ ಬೇಗ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಸೊ ಈ ಥರ ಥ್ರೆಡ್ ಏನಿದೆ, ದಾರ, ಇದನ್ನ ಅಲ್ಲಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡು, ಇಲ್ಲಾಂದರೆ ಸಾಧ್ಯ ಆದರೆ ನೀಡನ್ನು ಕೂಡ ತೆಗೆದಿಟ್ಕೊಂಡ್ಬಿಡಿ. ಇಲ್ಲಾಂತಂದರೆ ಅದನ್ನು ರಿಮೂವ್ ಮಾಡುವಾಗೆಲ್ಲ ಸ್ವಲ್ಪ ಕೈಗೆಲ್ಲ ಏಟಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲ ಸೇಫಾಗಿ ಮಾಡ್ತೀವಿ ಅಂದರೆ ನೀಡನ್ನು ಸ್ವಲ್ಪ ಮೇಲಕ್ಕೆ ಏರಿಸ್ಬಿಟ್ಟು ಮಾಡಿ. ಸೊ ಇವಾಗ ಮೇನ್ ಪ್ಲೇಟ್ ತೆಗ್ದಾಯಿತು. ತೆಗ್ದಾದ್ಮೇಲೆ ಈ ಚಿಕ್ಕದು ಒಳಗಡೆ ಏನಿದೆ ನೋಡಿ, ಡಸ್ಟ್ ಎಷ್ಟೊಂದಿದೆ, ಬಾಬಿನ್ ಕೇಸ್ನ ಕೂಡ ರಿಮೂವ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಾದ ನಂತರ ಡಸ್ಟನ್ನ ಇವಾಗ ನಾನು ರಿಮೂವ್ ಮಾಡಬೇಕು. ನೋಡಿ ಎಷ್ಟೊಂದು ಡಸ್ಟ್ ಆಗಿದೆ ಮಿಷಿನು, ಯಾಕಂದರೆ ನಾನು 1 ಮಂತ್ ಆಗಿತ್ತು ಅನಿಸುತ್ತೆ ಇದನ್ನು ರಿಮೂವ್ ಮಾಡಿ. ಇವಾಗ ಈ ಚಿಕ್ಕದು ಸ್ಕ್ರೂಸ್ ಏನಿದೆ, 2 ಮೇನ್ ಸ್ಕ್ರೂ, ಇದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಲ್ಟಾ ಸೈಡ್ ತಿರುಗಿಸಿ, ಅವಾಗ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಒಂದು ಸ್ವಲ್ಪ ಬಂದಮೇಲೆ ಕೈಯಿಂದ ಸ್ಕ್ರೂ ಅಲ್ಗಾಡಿಸಿದ್ರೆ ಮೇಲ್ಗಡೆಗೆ ಬಂದುಬಿಡುತ್ತೆ. ಇವಾಗ ಬಂತು ಇಲ್ಲಿ ನೋಡಿ. ಸೊ ಈ 2 ಸ್ಕ್ರೂಸ್ನು ಸೇಫಾಗಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಸ್ಕ್ರೂನು ಅದೇ ಥರ ರಿಮೂವ್ ಮಾಡಿಕೊಂಡು, ಸ್ಕ್ರೂಗಳನ್ನ ಸ್ವಲ್ಪ ಸೇಫಾಗಿ ನೋಡ್ಕೊಳ್ಳಿ. ನೋಡಿ ಈ ಥರ ಕ್ಲೀನಾಗಿ ತಗೋಬೇಕು, ಯಾಕಂದರೆ ಇದು ಸ್ಕ್ರೂ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಚಿಕ್ಕದೊಂದು ಸ್ಕ್ರೂ ಡ್ರೈವರ್ ಹೆಲ್ಪಿಂದ ಮಾಡ್ಕೋಬೇಕು. ಇವಾಗ ರಿಮೂವ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಆಯಿಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ಥರದ್ದೊಂದು ವೇಸ್ಟ್ ಬ್ರಷ್ ಇದ್ದರೆ ಆ ಥರದ್ದೊಂದು ಬ್ರಷ್ ತೊಗೊಂಡು ಕ್ಲೀನಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಮಾಡ್ಕೋಬೇಕು. ಈ ಥರದ್ದು ಏನಾದರೂ ಡಸ್ಟ್ ಏನಾದರೂ ಇದ್ದರೆ, ಡಸ್ಟ್ ಇರುತ್ತೆ ಆಲ್ಮೋಸ್ಟು, ಅದನ್ನೆಲ್ಲ ಕ್ಲೀನಾಗಿ ಈ ಥರ ತೊಗೋಬೇಕು. ಅಥವಾ ನೀವು ಫಸ್ಟ್ ನಾನು ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೆ, ಮ್ಯಾಚ್ ಬಾಕ್ಸಿಂದ ನಾವು ಬೆಂಕಿ ಹಚ್ಕೊಂಡು ಅದನ್ನು ಕ್ಯಾಂಡಲ್ ಅಥವಾ ದೀಪದಿಂದ ಈ ಥರ ಇಟ್ಕೊಂಡ್ರೆ ಥ್ರೆಡ್ ಎಲ್ಲ ಹೋಗಿಬಿಡುತ್ತೆ ಅಂತ. ಸೊ ಅದಕ್ಕಿಂತ ಇದು ಬೆಸ್ಟು. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಾರಿ ಆಯಿಲ್ ಹಾಕ್ಕೊಂಡ್ಬಿಟ್ಟು
ಒಂದು 10 to 15 ಮಿನಿಟ್ಸ್, ಒಂದು ಕಾಲು ಗಂಟೆ ಫುಲ್ ಫ್ರೀ ಬಿಟ್ಬಿಡಿ. ಅದೆಲ್ಲ ಆಯಿಲೆಲ್ಲ ಕ್ಲೀನಾಗಿ ಇಳಿಬೇಕು ಒಳಗಡೆ, ಆ ಕಾರಣಕ್ಕೋಸ್ಕರ. ಮತ್ತು ಅದು ಒಳಗಡೆ ಹೋದಾಗ ಸ್ವಲ್ಪ ಮಿಷಿನ್ನ ನಾವು ಬಾರನ್ನಾದರೂ ಈ ಥರ ಸ್ವಲ್ಪ ತಿರುಗಿಸ್ದಾಗ ವೀಲ್ ಬಾರ್ ಎಲ್ಲ ಕ್ಲೀನಾಗಿ ಹಲ್ಗಡುತ್ತೆ ಮತ್ತು ಯಾವುದೇ ರೀತಿ ಸ್ಟ್ರಕ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಕಾಲು ಗಂಟೆ ಬಿಟ್ಟು ಇವಾಗ ನಾವು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲೂ ಕೂಡ ನೋಡಿ ಎಷ್ಟೊಂದು ಡಸ್ಟ್ ಆಗಿದೆ. ಈ ಡಸ್ಟ್ ಎಲ್ಲನೂ ಬ್ರಷ್ ಹೆಲ್ಪಿಂದ ಕ್ಲೀನಾಗಿ ರಿಮೂವ್ ಮಾಡ್ಕೋತಾ ಬರಬೇಕು. ಈ ಥರದೊಂದು ವೇಸ್ಟ್ ಬ್ರಷ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಇವಾಗ ಕ್ಲೀನ್ ಆಗಿದೆ. ಒಂದು 10 ಮಿನಿಟ್ಸು ಇದನ್ನು ರೆಸ್ಟಿಗೆ ಬಿಡೋಣ ಆಯಿಲ್ ಹಾಕಿ. ಸ್ಕ್ರೂ ಎಲ್ಲ ಜೋಪಾನವಾಗಿ ಎತ್ತಿಟ್ಕೊಂಡು ಇವಾಗ ಒಂದು 10 ಮಿನಿಟ್ಸ್ ಆಗಿದೆ. ಅದಾದ ನಂತರ ನಾವು ಫೂಟ್ ಎಲ್ಲ ಜಾಯಿಂಟ್ ಮಾಡಿಕೊಂಡು ಕ್ಲೀನಾಗಿ ಸ್ಕ್ರೂಸ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಕ್ರೂ ಟೈಟ್ ಮಾಡ್ಕೋಬೇಕು. 2 ಸ್ಕ್ರೂಸ್ನ ಈ ಥರ ಕ್ಲೀನಾಗಿ ಹಾಕ್ಕೊಂಡು ಇದನ್ನು ತುಂಬ ಟೈಟಾಗಿ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ ಸಾಧ್ಯವಾದಷ್ಟು. ಯಾಕಂದರೆ ನಾವು ಸ್ಟಿಚ್ ಮಾಡ್ತಾ ಅದು ಲೂಸ್ ಆಗಿಬಿಡುತ್ತೆ. ಅಲ್ಲಲ್ಲಿ ನೋಡಿಕೊಂಡು ನಾವು ಟೈಟ್ ಮಾಡ್ಕೋಬೇಕು. 1 ಮಂತ್ಗೆ ಒಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ಕರೆಕ್ಟಾಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ ಇವಾಗ ಇದನ್ನು ಕ್ಲೀನಾಗಿ ಟೈಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಕ್ಲೀನಾಗಿ ಹಾಕ್ಕೊಂಡು ಅದಾದಮೇಲೆ ಸ್ಕ್ರೂನ ಈ ಥರ ತಗೊಂಡು ಅದು ಹೋಲ್ ಏನಿದೆ ಆ ಹೋಲ್ಗೆ ಕ್ಲೀನಾಗಿ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದೇ ಥರ. ಸೊ ಇವಾಗ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಕೋತೀನಿ ಯಾವ ಥರ ಡಸ್ಟನ್ನು ಇಲ್ಲೆಲ್ಲ ರಿಮೂವ್ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಮೇನ್ ಫೇಸ್ ಪ್ಲೇಟ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಸ್ಕ್ರೂ ಹಾಕ್ಕೊಂಡು ಟೈಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಗೆ ಡಸ್ಟನ್ನೆಲ್ಲ ನಾವು ಹೇಗೆ ರಿಮೂವ್ ಮಾಡ್ಕೋಬೇಕು ಅಂತ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಥರ ಡಸ್ಟನ್ನು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ನಮ್ಮದು ಸ್ಟಿಚಿಂಗ್ ಏನಿರುತ್ತೆ ಬಟ್ಟೆದು ಅದು ಕ್ಲೀನಾಗಿ ಬಂದುಬಿಡುತ್ತೆ. ಎಲ್ಲೂ ಕೂಡ ಸ್ಟ್ರಕ್ ಆಗೋದಿಲ್ಲ. ಈ ಥರ ಡಸ್ಟೆಲ್ಲ ಇದ್ದರೆ ಪದೇ ಸ್ಟ್ರಕ್ ಆಗಿ ಮತ್ತು ಥ್ರೆಡ್ ಬ್ರೇಕ್ ಆಗೋ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗೋದು ಇಲ್ಲಿಂದಾನೆ. ಸೊ ಇವಾಗ ಸ್ಕ್ರೂ ಎಲ್ಲ ಕ್ಲೀನ್. ಸೊ ಇವಾಗ ಡಸ್ಟ್ ಎಲ್ಲ ರಿಮೂವ್ ಆಯಿತು. ಸೊ ರಿಮೂವ್ ಆದಮೇಲೆ ನಮಗೆ ಬಟ್ಟೆ ನಾನು ಸ್ಟಿಚ್ ಮಾಡಿದ್ಮೇಲೆ ಸೇಮ್ ಟು ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಬಟ್ಟೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಬಟ್ಟೆ ಮೂವ್ ಆಗೋದಕ್ಕೆ ನಾನು ತಿಳಿಸಾಯ್ತು ಏನು ಪ್ರಾಬ್ಲಮ್ಮು ಅದು ಬಂದಾಗ ಏನು ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಒಂದು ಬಂದು ನಾವು ಏನು ಥ್ರೆಡ್ ಏನಿದೆ ಈ ಥ್ರೆಡ್ನ ಹೇಗೆ ಅಟ್ಯಾಚ್ ಮಾಡಬೇಕು. ಸೊ ಥ್ರೆಡ್ ಬ್ರೇಕ್ ಆಗ್ತಾ ಇದೆ ಪದೇ ಅಂತ ಹೇಳಿದ್ದಾರೆ ಕೆಲವರು. ಸೊ ಅವ್ರಿಗೆ ನಾನಿವತ್ತು ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಥ್ರೆಡ್ ಬ್ರೇಕ್ ಆಗ್ತಿದೆ ಅಂತಾಗ ನಮಗೆ ಆಟೋಮೆಟಿಕ್ಕಾಗಿ ಒಂದು ಏನಪ್ಪ ಅಂತಂದರೆ ಒಂದು ಮೇನ್ ಸಮಸ್ಯೆ ಅಂದರೆ ದಾರದ ಸಮಸ್ಯೆ. ಸರಿನಾ? ನೋಡಿ ನಾನು ಯೂಸ್ ಮಾಡ್ತಾ ಇರೋ ದಾರನ ಎಷ್ಟು ಟೈಟಾಗಿ ಇಟ್ಕೊಂಡು ಎಳಿತಾ ಇದ್ದೀನಿ ನೋಡಿ. ಬರ್ತಾನೆ ಇಲ್ಲ, ಇವಾಗ ಬಂತು. ಫಸ್ಟಿಗೆ ದಾರದ ಸಮಸ್ಯೆ. ನಾವು ದಾರನ ಎಷ್ಟು ಒಳ್ಳೆ ಕ್ವಾಲಿಟಿ ದಾರನ ತರ್ತೀವಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಕಡಿಮೆ ಕ್ವಾಲಿಟಿ ದಾರಗಳನ್ನು ತಂದರೂ ಅದು ಥ್ರೆಡ್ ಬ್ರೇಕಿಂಗ್ ಆಗೋ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ಟಿಚಿಂಗ್ ಪ್ರಾಬ್ಲಮ್ ಅಂದರೆ ಥ್ರೆಡ್ ಇದೆ ಪದೇ ಕಟ್ಟಾಗ್ತಿದೆ ಅಂದಾಗ ಫಸ್ಟ್ ನಾವು ಯೋಚನೆ ಮಾಡಬೇಕಾಗಿರೋದು ದಾರದ ಬಗ್ಗೆ. ಸೊ ಫಸ್ಟಿಗೆ ಬಂದು ದಾರ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಾವು ದಾರವನ್ನು ಹಾಕುವ ರೀತಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಫಸ್ಟಿಗೆ ಬಂದು ಈ ಹೋಲ್ ಏನಿದೆ ಇಲ್ಲೊಂದು ನೋಡಿ, ಇಲ್ಲೊಂದು ಹೋಲ್ ಏನಿದೆ ಈ ಹೋಲ್ಗೆ ಹಾಕಬೇಕು. ಇದಾದ ನಂತರ ಟೆನ್ಷನ್ ಥ್ರೆಡ್ಗೆ ಈ ಟೆನ್ಷನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ಟೆನ್ಷನ್ನ ನಾವು ತುಂಬ ಲೂಸು ಮಾಡ್ಕೋಬಾರ್ದು, ತುಂಬ ಟೈಟು ಮಾಡ್ಕೋಬಾರ್ದು. ನಾವೇನಾದರೂ ಲೂಸು ಟೈಟು ಮಾಡಿದಾಗ ಥ್ರೆಡ್ಡು ಬರುವಾಗ ಕಟ್ಟಾಗುತ್ತೆ ನಮಗೆ, ಆ ಕಾರಣಕ್ಕೋಸ್ಕರ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಇದೆ, ರೀಸನ್ ಇದೆ ಥ್ರೆಡ್ ಪದೇ ಕಟ್ಟಾಗೋದಕ್ಕೆ. ಸೊ ಇವಾಗ ಈ ಹೋಲ್ ಏನಿದೆ ಈ ಸ್ಟಿಕ್ಕಿಂದ ದಾರಾನ ಕ್ಲೀನಾಗಿ ತಗೊಂಡು ಮತ್ತು ಫೇಸ್ ಪ್ಲೇಟ್ ಹತ್ರ ಇಲ್ಲೊಂದು ಹೋಲ್ ಇದೆ, ಈ ಹೋಲ್ಗೂ ಕೂಡ ಕ್ಲೀನಾಗಿ ದಾರ ತಗೋಬೇಕು. ನಾನು ತೋರಿಸ್ತಾ ಇರೋದು ಉಷಾ ಮಿಷಿನ್ಗೆ ಯಾವ ಥರ ದಾರ ಹಾಕಬೇಕು ಅಂತ. ಸೊ ನೋಡಿ
ತಗೊಂಡ ನಂತರ ಫೈನಲ್ ಆಗಿ ನಾವು ನೀಡಲ್ಗೆ ದಾರಾನ ಕ್ಲೀನಾಗಿ ಹಾಕೋಬೇಕು. ನೀಡಲ್ಗೆ ದಾರ ಹಾಕೊಂಡಿದ ನಂತರ ಸ್ವಲ್ಪ ಹೀಗೆತ್ತಿ ಫೂಟ್ ಏನಿದೆ ಫೂಟಿಂದ ಹಿಂದಕ್ಕೆ ನಾವು ದಾರಾನ ಪ್ಲೇಸ್ ಮಾಡಬೇಕಾಗುತ್ತೆ. ನೋಡಿ ದಾರ ಕಾಣಿಸ್ತಿದೆ ಅಲ್ವಾ, ಫೂಟಿನ ಹಿಂದಕ್ಕೆ ಈ ಥರ ದಾರಾನ ಪ್ಲೇಸ್ ಮಾಡಬೇಕು. ಆ್ಯಂಡ್ ಈ ಪ್ಲೇಟ್ ಏನಿದೆ ಬಾಬಿನ್ ಪ್ಲೇಟು ಇದನ್ನು ಕೂಡ ಕ್ಲೋಸ್ ಮಾಡಿಕೊಂಡು ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ನಾವು ಯಾವುದಕ್ಕಾದ್ರೂ ಒಂದಕ್ಕೆ ಮಿಸ್ ಮಾಡಿದರೆ ಟೆನ್ಷನ್ಗಿರ್ಬೋದು. ಆ್ಯಂಡ್ ಮೇನ್ ಬಂದು ಏನು ಹೋಲ್ ಇದೆ ಇದು ಈ ಹೋಲ್ಗೆ ಇರ್ಬೋದು, ನಾವು ಥ್ರೆಡ್ ಹಾಕೋದು ಮಿಸ್ ಮಾಡಿದರೆ ಥ್ರೆಡ್ಡು ಪದೇ ಪದೇ ಕಟ್ಟಾಗುತ್ತೆ. ಸೊ ಓಕೆನಾ, ಈ ಪ್ರೋಸೆಸ್ನ ನೀವು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ಥ್ರೆಡ್ ಕಟ್ಟಾಗೋದಿಲ್ಲ, ಕ್ಲೀನಾಗಿ ಬರುತ್ತೆ ಥ್ರೆಡ್ ಕ್ವಾಲಿಟಿ ಮತ್ತು ನಾವು ಥ್ರೆಡ್ ಹಾಕುವ ರೀತಿ. ಆ್ಯಂಡ್ ಮೋಸ್ಟ್ ಸೆಕೆಂಡ್ ಒನ್ ಬಂದು ಥರ್ಡ್ ಒನ್ ಬಂದು ನಾವು ಬಾಬಿನು ಮತ್ತು ಬಾಬಿನ್ ಕೇಸ್ಗೆ ಎಷ್ಟು ಕ್ಲೀನಾಗಿ ದಾರಾನ ಅಟ್ಯಾಚ್ ಮಾಡ್ತೀವಿ ಮತ್ತು ಥ್ರೆಡ್ನ ಹೇಗೆ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ ನನ್ನ ಮಿಷಿನ್ಗೆ ಎಷ್ಟು ಕ್ಲೀನಾಗಿ ಆಯಿಲ್ ಹಾಕ್ತೀನಿ ಅಂದರೆ ನನ್ನ ಕೈ ನೋಡ್ತಾ ಇರ್ಬೋದು, ಆಯಿಲ್ ಆಗಿದೆ ಕಂಪ್ಲೀಟಾಗಿ. ಸೊ ನೀವು ಆಯಿಲ್ ಹಾಕೋದ್ರಿಂದನೇ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಮಿಷಿನ್ಗೆ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಬೇಕು ಆ ಮಿಷಿನ, ಆವಾಗಲೇ ನಮಗೆ ಸ್ಟಿಚಿಂಗ್ ತುಂಬ ಕ್ಲೀನಾಗಿ ಬರೋ ಚಾನ್ಸ್ ಇರುತ್ತೆ. ಸೊ ಇವಾಗ ಈ ಥರ ಎಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕು ಅಂತಂದರೆ ಕೇಳಿ. ನಾವು ಒಂದು ಶಾರ್ಟ್ಸ್ ರೀತಿಯಾಗಿ ಬೇಕಾದರೆ ತಿಳಿಸ್ಕೊಡ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅಥವಾ ನಿಮಗೆ ಕಮೆಂಟ್ ಮಾಡಿದ್ರೆ ಅಲ್ಲೂ ಕೂಡ ಲಿಂಕ್ ಕಳಿಸ್ತೀನಿ ಬಾಬಿನ್ ಮತ್ತು ಬಾಬಿನ್ ಕೇಸ್ ಬಗ್ಗೆ ಸಪ್ರೇಟಾಗಿ. ಸೊ ಇವಾಗ ಇದು ರೆಡಿಯಾಗಿದೆ, ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಅಟ್ಯಾಚ್ ಮಾಡುವಾಗ ನನಗೆ ತಟ್ ಅನ್ನೋ ಸೌಂಡ್ ಬರಬೇಕು. ಆ ಸೌಂಡ್ ಬಂದಿದೆ ಅಂತಂದರೆ ಬಾಬಿನ್ನು ಕ್ಲೀನಾಗಿ ಅಟ್ಯಾಚ್ ಆಗಿದೆ ಅಂತಲೇ ಅರ್ಥ. ನೋಡಿ ಟಕ್ ಅಂತ ಸೌಂಡ್ ಬರ್ತಲ್ವ, ಈ ಸೌಂಡ್ ಬಂದರೆ ನಮಗೆ ಬಾಬಿನ್ ಕರೆಕ್ಟಾಗಿ ಕೂತಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅರ್ಥ. ಸೊ ಇವಾಗ ಬಾಬಿನ್ ಕರೆಕ್ಟಾಗಾಯಿತು, ಥ್ರೆಡ್ನ ಹೇಗೆ ಎಲ್ಲೆಲ್ಲಿ ಹಾಕಬೇಕು ಅಂತಲೂ ಗೊತ್ತಾಗಿದೆ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಅಂದರೆ ಈ ಒಂದು ಸ್ಪೇಸಸ್ ಏನಿದೆ, ನಾವು ಥ್ರೆಡ್ ಹಾಕೋ ರೀತಿ ಮತ್ತು ಬಾಬಿನ್ ಸೆಟ್ಟಿಂಗ್ ಮಾಡೋ ರೀತಿ, ಇದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಂಡಾಗ ಎಲ್ಲೂ ಕೂಡ ನಮಗೆ ಥ್ರೆಡ್ ಬ್ರೇಕ್ ಆಗೋದಿಲ್ಲ. ಥ್ರೆಡ್ ಬ್ರೇಕಿಂಗ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಏನಪ್ಪ ಅಂತಂದರೆ ನಾವು ಟೆನ್ಷನ್ ಥ್ರೆಡ್ ಮೊದಲೇ ಹೇಳಿದಾಗೆ ಕ್ಲೀನಾಗಿ ಈ ಥರ ನೋಡಿ, ತುಂಬ ಟೈಟು ಮಾಡ್ಕೋಬಾರ್ದು, ತುಂಬ ಲೂಸು ಇರಬಾರ್ದು. ಕ್ಲೀನಾಗಿ ಈ ಟೆನ್ಷನ್ ಥ್ರೆಡ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇನಿದೆ ಇಲ್ಲಿ ಬಂದು ನಾನು 3 ಇಂಚಸ್ಗೆ ಇಟ್ಕೊಂಡಿದ್ದೀನಿ. ಸೊ ನೀವು ಸ್ಟಿಚ್ ಮಾಡ್ತಾಯಿದ್ರು ಕೂಡ 3 ಇಂಚಸ್ಗೆ ಇಟ್ಕೊಳ್ಳಿ. ಏನಾದರೂ ಲೂಸ್ ಸ್ಟಿಚ್ ಮಾಡ್ತಾಯಿದ್ರೆ ಅಂದರೆ ಹೆಮ್ಮಿಂಗ್ ಮಾಡಬೇಕಾಗಿರುತ್ತೆ. ಆ ಸಿಚುವೇಷನಲ್ಲಿ ಲೂಸ್ ಸ್ಟಿಚ್ ಮಾಡಬೇಕು ಅಂದರೆ 4 ಅಥವಾ 5ಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹೀಗೆ ಇರಲಿ. ರಿಸೀವ್ ಸ್ಟಿಚ್ ಮಾಡಬೇಕಾದ್ರೂ ಕೂಡ ರಿವರ್ಸ್ ಆಗಿ ಇದು ಏನು ಸ್ಟಿಕ್ ಇದೆ ಇದನ್ನು ಸ್ವಲ್ಪ ಕೆಳಗಡೆ ಪುಷ್ ಮಾಡಿದ್ರೆ ರಿವರ್ಸ್ ಸ್ಟಿಚ್ ಬರುತ್ತೆ. ಸೊ ಇದು ಆಗಿದೆ. ಸೊ ಇಷ್ಟೆಲ್ಲ ಆಗಿದೆ ಮೇಡಮ್, ಆದರೂ ನಮಗೆ ಥ್ರೆಡ್ ಬ್ರೇಕ್ ಆಗ್ತಿದೆ, ದಾರ ಕಟ್ಟಾಗ್ತಾ ಇದೆ ಅಂತ ಅಂದರೆ, ಸೊ ನೋಡಿ ನಾವು ಮಿಷಿನ್ನ ಪೆಡಲ್ ಹೊತ್ತಾ ದಾರ ಈ ಥರ ಹೋಗ್ತಾ ಇರುತ್ತೆ. ನಮಗೆ ಹೋಗುವಾಗ ಏನಾಗ್ಬಿಡುತ್ತೆ, ಕೆಲವೊಂದು ಸರಿ ನಮಗೆ ಗೊತ್ತಾಗೋದಿಲ್ಲ. ಈ ಕಡ್ಡಿ ಏನಿದೆ, ಈ ಕಡ್ಡಿಗೆ ಈ ಥರ ದಾರ ಸುತ್ಕೊಂಡು ಬಿಡುತ್ತೆ. ಈ ಕಡ್ಡಿಗೆ ನೋಡಿ ನಾನು 4 ಎಳೆ ಹಾಕ್ಕೊಂಡಿದ್ದೀನಿ, ಈ ಥರ ಸುತ್ಕೊಂಡು ಬಿಡುತ್ತೆ ದಾರ ಕಂಪ್ಲೀಟಾಗಿ. ಸುತ್ಕೊಂಡಾಗ ನಮಗೆ ಗೊತ್ತಾಗೋದಿಲ್ಲ, ನಾವಿಲ್ಲಿ ಮೂವ್ ಮಾಡ್ತಾ ಇರ್ತೀವಿ ಬಟ್ಟೆನ, ಬಟ್ ಇಲ್ಲಿ ಸುತ್ಕೊಂಡಾಗ ನಮ್ಗೆ ಆಟೋಮೆಟಿಕ್ಕಾಗಿ ಇಲ್ಲಿ ದಾರ ಪಟ್ ಅಂತ ಕಿತ್ತೋಗುತ್ತೆ. ಸೊ ಇದನ್ನು ನಾವು ನೋಡ್ಕೋತಾ ಇರಬೇಕು. ಯಾಕಂದರೆ ಕೆಲವೊಂದು ಸರಿ ಈ ಏನಿದೆ ದಾರದ ಈ ಉಂಡೆ ಲೂಸ್ ಆಗ್ತಾ ಈ ಕಡ್ಡಿಗೆ ಸ್ಟಿಕ್ಗೆ ಸುತ್ಕೊಂಡು ಬಿಡುತ್ತೆ. ಅದು ಕೂಡ ಥ್ರೆಡ್ ಬ್ರೇಕಿಂಗ್ ಆಗೋದಕ್ಕೆ ಮೂಲ ಕಾರಣ. ಓಕೆ, ಸೊ ನೆಕ್ಸ್ಟ್ ಬಂದು ದಾರ ಪದೇ ಗಂಟಾಗ್ತಾ ಇದೆ ಅಂತ ಕೇಳಿದ್ದೀನಿ. ಸೊ ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ, ಎಲ್ಲೂ ಯಾವುದೇ ರೀತಿಯ ಗಂಟುಗಳಾಗಿಲ್ಲ, ಕ್ಲೀನಾಗಿ ಬಂದಿದೆ. ಬಟ್ ಕೆಲವೊಂದು ಸಾರಿ ಗಂಟಾಗುತ್ತೆ, ದಾರ ಬಿಟ್ಟು ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ. ಮತ್ತು ಸೂಜಿನ ಅಟ್ಯಾಚಿಂಗಲ್ಲೂ ಕೂಡ ಒಂದು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೋಬೇಕು. ಸೂಜಿ ಕೂಡ ಇದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಜಸ್ಟ್ ಏನಪ್ಪ ಅಂದರೆ ದಾರ ಯಾಕೆ ಕಟ್ಟಾದರೆ ಏನು ಮಾಡಬೇಕು, ಈ ಒಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ತಪ್ಪದೇ ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು. ಮುಂದೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.